ಬನ್ನಿ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಿ ಎಕ್ಸಾಮ್ಸ್ ಸಂಬಂಧಪಟ್ಟಂತ ಸೈನ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಟಿ ಎಕ್ಸಾಮ್ಸ್ ಒಳಗಡೆ ಪೇಪರ್ 2 ಮತ್ತು ಪೇಪರ್ 1 ಒಳಗಡೆ ಯಾರ್ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರು ಇರ್ತಿರ್ತಾರೆ ಅವ್ರಿಗೆಲ್ಲರಿಗೆ ಈ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಪ್ಪ ಅಂದರೆ ನೀವು ಎಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರು ಸಾಲಲ್ಲ, ಅಷ್ಟೊಂದು ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ಹೈಲೈಟ್ ಆಗ್ತಿರ್ತಿರ್ತವೆ. ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೈನ್ಸ್ ಮೇಲೆ ಏನೇನು ಕ್ವಶನ್ಸ್ನ ಕೇಳಿದಾನೆ ಅಂತೇಳಿ ಈ ವಿಡಿಯೋದಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ಯಾವುದಾದ್ರೂ ಹೊಸ ಕ್ವಶನ್ಸ್ಗಳು ನಿಮ್ಗೆ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಆ ಕ್ವಶನ್ಸ್ ಮಾತ್ರ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ್ಬರಿ. ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಕೀಟಹಾರಿ ಸಸ್ಯಗಳ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಹಾಗಾದ್ರೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ. ಹೌದಾ, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು? ಫಸ್ಟ್ ಕ್ವಶನ್ಸು ಇಲ್ಲಿ ಪೀಚರ್ ಪ್ಲಾಂಟ್ ಇದೆ, ಇದಕ್ಕೆ ಸರಿ ಉತ್ತರ ಪೀಚರ್ ಪ್ಲಾಂಟ್ ಆಗ್ತದೆ. ಹಾಗಾದ್ರೆ ಇನ್ನು ಇಲ್ಲಿ ಕಸ್ಕ್ಯೂಟ್ ಅಂತಿದೆ, ಇದು ಯಾವ ಸಸ್ಯಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಇದು ಪರಾವಲಂಬಿ ಸಸ್ಯ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಕೀಟಹಾರಿ ಸಸ್ಯಕ್ಕೆ ಇನ್ನೂ ಸಾಕಷ್ಟು ಉದಾಹರಣೆಗಳಿದಾವೆ. ಉದಾಹರಣೆಗೆ ಇದೇನಪ್ಪ ಅಂದ್ರೆ ಪೀಚರ್ ಪ್ಲಾಂಟ್ ಆಯ್ತು, ಡ್ರಾಸೇರ್ ಆಯ್ತು, ಹೂಜಿ ಗಿಡ ಆಯ್ತು, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಯುಟ್ರಿಕ್ಯುಲೇರಿಯಾ, ನೆಪೆಂಥಿಸ್, ಇವು ಕೂಡ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಆಗಿರ್ತವೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನೆ ನೋಡ್ರಿ. ಸಸ್ಯ ಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆಯನ್ನ ನಾವು ಯಾವ ಕ್ರಿಯೆ ಅಂತ ಹೇಳ್ತೀವಿ? ಇಲ್ಲಿ ಸಸ್ಯದಿಂದ ನೀರು ಆವಿಯಾಗುವುದನ್ನ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ಇದು ಪ್ರತಿಯೊಂದು ಸಸ್ಯಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ನಡೀತದೆ. ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಆಹಾರ ತಯಾರಾಗುವುದು. ನೆಕ್ಸ್ಟ್ ಕ್ವಶನ್ಸ್, ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವ ವಸ್ತುವೆಂದರೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ನಮ್ಮ ಮಾನವನ ದೇಹದಲ್ಲಿ ಅತ್ಯಂತ ಗಟ್ಟಿಯಾದ ವಸ್ತು ಅಂದ್ರೆ ಹಲ್ಲಿನ ಒಳಗಡೆ ಒಂದು ಭಾಗ ಎನಾಮಲ್ ಅಂತ ಕೇಳ್ತೀವಿ. ಇದು ಕ್ಯಾಲ್ಸಿಯಂ ಕೊರತೆಯಿಂದ ಇವು ಏನಾಗ್ತವಪ್ಪ ಅಂದ್ರೆ ಹಾನಿ ಆಗ್ತಿರ್ತವೆ. ಹಾಗಾದ್ರೆ ಅತ್ಯಂತ ದೊಡ್ಡದಾದ ಮೂಳೆ ಅಂದ್ರೆ ಪೆಮೋರು ಅಂದ್ರೆ ತೊಡೆ ಮೂಳೆ ಅಂತ ಕೇಳ್ತೀವಿ. ಸಣ್ಣ ಮೂಳೆ ಅಂದ್ರೆ ಸ್ಟೆಪಿಸ್ ಅಂತ ಹೇಳಿ ಕೇಳ್ತೀವಿ. ಅಲ್ಲಿ ಮೂಳೆ ಕೇಳಿಲ್ಲ, ಗಟ್ಟಿಯಾಗಿರುವಂತ ವಸ್ತು ಅಂತ ಹೇಳಿ ಕೇಳಿದಾನೆ. ನೆಕ್ಸ್ಟ್ ಕ್ವಶನ್ಸ್, ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು ಅಂತ ಕ್ವಶನ್ಸ್ ಇದೆ. ಈ ನಮ್ಮ ದೇಹ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುವು ಅಂತ ಕ್ವಶನ್ಸ್ನ ಕೇಳ್ತಾನೆ. ಯಾವುವು ಹೃದಯಕ್ಕೆ ರಕ್ತವನ್ನು ಸಾಗಿಸ್ತಾವಪ್ಪ ಅಂತ ನೋಡಿದಾಗ ಅಭಿಧಮನಿಗಳು ಅಂತ ಕೇಳ್ತೀವಿ. ಯಾವುವು? ಅಭಿಧಮನಿಗಳು. ಆಪ್ಷನ್ಸ್ ಇದಕ್ಕೆ ಸಿ ರೈಟ್ ಆನ್ಸರ್ ಆಗ್ತದೆ. ಅಪಧಮನಿಗಳು ಹೃದಯದಿಂದ ಎಲ್ಲ ಕಡೆ ಏನ್ ಮಾಡ್ತಾವಪ್ಪ ಅಂದ್ರೆ ರಕ್ತವನ್ನ, ಶುದ್ಧ ರಕ್ತವನ್ನ ಇವು ಮಾಡಿದ್ರೆ ಅಶುದ್ಧ ರಕ್ತಗಳನ್ನ ಅಭಿಧಮನಿಗಳು ಸಾಗಿಸ್ತವೆ. ನೆಕ್ಸ್ಟ್ ಕ್ವಶನ್ಸ್, ಮನುಷ್ಯರಲ್ಲಿ ಸಾಮಾನ್ಯವಾಗಿ ನಾಡಿ ಬಡಿತ ಎಷ್ಟು ಅಂತ ಕ್ವಶನ್ಸ್ ಇದೆ. ಮನುಷ್ಯರಲ್ಲಿ ಸಾಮಾನ್ಯವಾಗಿ ನಾಡಿ ಬಡಿತ ಎಷ್ಟಿರ್ತದಪ್ಪ ಅಂತ ನೋಡಿದಾಗ ಹೃದಯ ಬಡಿತ ಎಷ್ಟಿರ್ತದೋ ಅಷ್ಟೇ ಏನಾಗಿರ್ತದಪ್ಪ ಅಂದ್ರೆ ನಾಡಿ ಬಡಿತ ಇರ್ತದೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 72 ಬಾರಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನ ಮಾಡ್ತಾರೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಡಯಾಲಿಸಿಸ್ ಚಿಕಿತ್ಸೆ ಮಾಡುವುದು ಎದಕ್ಕಪ್ಪ ಅಂದ್ರೆ ಮೂತ್ರಜನಕಾಂಗ ಅಂತ ಹೇಳ್ತೀವಿ ನಾವು. ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಇದರ ಒಳಗಡೆ ಯಾವುದ್ರ ಒಳಗಡೆ ಕಿಣ್ವಗಳು ಅಥವಾ ಎಂಜೈಮ್ಸ್ಗಳು ಇರುವುದಿಲ್ಲ ಅಂತ ಕ್ವಶನ್ಸ್ನ ಕೇಳಿದಾಗ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಕೊಬ್ಬು, ಫ್ಯಾಟ್ ಒಳಗಡೆ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಅಂಗಾಂಶಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತ ಯಾವುವು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಹಾಗಾದ್ರೆ ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಏನಪ್ಪ ಅಂದ್ರೆ ಹೃದಯದ ಒಳಗಡೆ ಭಾಗಗಳು ಅಂದ್ರೆ ಕೋಣೆಗಳು ಅಂತ ಕೇಳ್ತೀವಿ. ಅದರ ಒಳಗಡೆ ಫಲವೃತ್ಕರಣ ಒಳಗಡೆ ಇದು ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್, ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಯನ್ನ ಏನೆಂದು ಕರೀತಾರೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಇಲ್ಲಿ ಇದನ್ನೇ ಗಿಡಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಪ್ರಕ್ರಿಯೆಯನ್ನ ಇದಕ್ಕೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರೀತಾರೆ ನೋಡ್ರಿ. ಆಪ್ಷನ್ಸ್, ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಆಮ್ಲಜನಕ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಎಷ್ಟು ಅಂತ ಕ್ವಶನ್ಸ್ ಇದೆ. ಇದೆಲ್ಲ ಸಿಂಪಲ್ ಕ್ವಶನ್ಸು. ಇದನ್ನ ಎಲ್ಲರೂ ಆನ್ಸರ್ ಹಾಕ್ತೀರಿ. 72 ಬಾರಿ ಹೃದಯ ಬಡಿತ ನಡೀತದೆ. ಅದೇ ಉಸಿರಾಟ ಅಂತ ಕೇಳಿದಾಗ 15ರಿಂದ 18 ಬಾರಿ ಉಸಿರಾಟ ಬೇರೆ, ಹೃದಯ ಬಡಿತ ಬೇರೆ. ಇನ್ನು ಫೋಟೋಸಿಂಥೆಸಿಸ್, ಬೆಳಕಿನ ಪ್ರಭಾವ ಹಗಲು ಸೂಕ್ತವಾಗಿರುವ ಬೆಳಕು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಹೌದಾ, 21
ಫೋಟೋಸಿಂಥೆಸಿಸ್ ಅಂದರೆ ಬೆಳಕಿನ ಪ್ರಭಾವ, ಹಗಲು ಸೂಕ್ತವಾಗಿರುವ ಬೆಳಕು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ. ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ನಮ್ಗೆ ಫೋಟೋಸಿಂಥೆಸಿಸ್ ಆಗ್ಬೇಕಪ್ಪ ಅಂದ್ರೆ ಯಾರ್ದು ಬೆಳಕು ಬೇಕು ಮೇನ್ ಆಗಿ ಅಂದರೆ ಸೂರ್ಯನ ಬೆಳಕು. ಒಂದು ವೇಳೆ ಸೂರ್ಯನ ಬೆಳಕು ಇರದೇ ಹೋಗಿತ್ತಪ್ಪ ಅಂದ್ರೆ ಫೋಟೋಸಿಂಥೆಸಿಸ್ ನಡೀತಿದ್ದಿಲ್ಲ. ಫೋಟೋಸಿಂಥೆಸಿಸ್ ನಡೀಲಿಕ್ಕಪ್ಪ ಅಂದ್ರೆ ಆಹಾರ ತಯಾರಾಗ್ತಿದ್ದಿಲ್ಲ. ಆಹಾರ ತಯಾರಾಕಿದ್ರೆ ಭೂಮಿ ಮೇಲೆ ಯಾರು ಇರ್ತಿದ್ದಿಲ್ಲ. ಇನ್ನು ನೆಕ್ಸ್ಟ್ ಸಸ್ಯಗಳಿಗೂ ಜೀವವಿದೆ ಅಂತೇಳಿ, ಇದು ನೋಡ್ರಿ ಎಷ್ಟು ಸಲ ಕ್ವಶನ್ಸ್ನ ಕೇಳ್ಯಾನ. ನಮ್ಮ ಸಸ್ಯಗಳಿಗೂ ಜೀವವಿದೆ ಎಂದು ಹೇಳಿದಂಥ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ. ಹೌದಾ, ನಾವು ಉಸಿರಾಡ್ಬೇಕಪ್ಪ ಅಂದ್ರೆ ಗಾಳಿಯಲ್ಲಿ ಆಮ್ಲಜನಕ ತಗೊಂಡು ನಾವು ಉಸಿರಾಡ್ತೇವೆ. ಹಾಗಾದರೆ ಅದರ ಪ್ರಮಾಣ ಎಷ್ಟಿದೆ? ಇಲ್ಲಿ 21% ಅಂತೇಳಿ ಇರಬೇಕಾಗಿತ್ತು, ಬಟ್ ಇಲ್ಲ. ಹೀಗಾಗಿ ನಿಯರ್ ಯಾವುದೈತಿ 20%. ವಾತಾವರಣದಲ್ಲಿ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟಿದೆ? 21%. ನೈಟ್ರೋಜನ್ದು 78%, ಕಾರ್ಬನ್ ಡೈಆಕ್ಸೈಡ್ದು 0.04%, ಉಳಿದಿದ್ದು 0.96 ಜಡಾನಿಲುಗಳು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಹೃದಯಾಘಾತವಾದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಸದ್ಯ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಅಂದ್ರೆ ನೀವು ಅವ್ರಿಗೆ ಪ್ರಥಮ ಚಿಕಿತ್ಸೆಯಾಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರಿಗೆ ಇಂಜೆಕ್ಷನ್ ಕೊಡೋದು, ವೈದ್ಯರನ್ನು ಕರೆಯುವುದಲ್ಲ, ಎದೆ ನಿಂಬುವುದು ಅಂದರೆ ಎದೆ ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಅವ್ರನ್ನ ಪ್ರೆಶ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಿಸ್ಟೈಟಿಸ್ ಎಂಬ ಸೋಂಕು ಯಾವ ಅಂಗಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ. ಹಾಗಾದರೆ ಇದು ಒಂದು ರೋಗ. ಇದು ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಮೂತ್ರಕೋಶಕ್ಕೆ ಸಂಬಂಧಿಸಿದಂಥ ಒಂದು ರೋಗ ಇದು. ಹೀಗಾಗಿ ಆಪ್ಷನ್ಸ್ ಬಿ ನ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ. ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳು ಆಗಲು ಕಾರಣ? ಅಂದರೆ ಕಿಡ್ನಿ ಸ್ಟೋನ್ ಅಂತ ಕರಿತಿರ್ತಾರೆ. ಕಲ್ಲಾಗ್ಯವ್ರಿ ಅಂತ ಹೇಳ್ತಿರ್ತಾರೆ. ಕಲ್ಲಾಗ ಕಾರಣ ಏನು? ಅದಕ್ಕೆ ಇದನ್ನು ಸಾಕಷ್ಟು ಸಲ ಕ್ವಶನ್ಸ್ನ ಕೇಳಿದಾನೆ. ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತ ಹೇಳ್ತೀವಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನವನ್ನ ನಾವು ಏನೆಂದು ಕರಿತೀವಿ ಅಂತ ಕ್ವಶನ್ಸ್ನ ಕೇಳ್ತಾನೆ. ಹೌದಾ, ಕಿಡ್ನಿಗಳ ಕುರಿತು ಅಧ್ಯಯನವನ್ನ ನಾವು ಏನೆಂದು ಕರಿತೀವಪ್ಪ ಅಂತ ಕೇಳಿದಾಗ ನೆಫ್ರಾಲಜಿ ಅಂತೇಳಿ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಜೀವಕೋಶಗಳ ಹಾಗೂ ಜೀವಂತ ಅಂಗಾಂಶಗಳ ಅಕಾಲಿಕ ಸಾವಿಗೆ ಸರಿಯಾದ ಹೆಸರೇನು ಅಂತ ಕ್ವಶನ್ಸ್ನ ಕೇಳ್ತಾನೆ. ಇದಕ್ಕೆ ಸರಿ ಉತ್ತರ ಏನು? ಜೀವಕೋಶಗಳ ಹಾಗೂ ಜೀವಂತ ಅಂಗಾಂಶಗಳ ಅಕಾಲಿಕ ಸಾವಿಗೆ ಸರಿಯಾದ ಹೆಸರು ಏನಪ್ಪ ಅಂದ್ರೆ ನೆಕ್ರೋಸಿಸ್ ಅಂತ ಕರೀತಾರೆ ನೋಡ್ರಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಮಾನವನ ದೇಹದ ಯಾವ ಭಾಗದಲ್ಲಿ ಪ್ಲೂರಾ ಕಂಡು ಬರುತ್ತದೆ ಅಂತ ಕ್ವಶನ್ಸ್ನ ಕಂಡು ಬರ್ತದೆ. ಇದು ಪ್ಲೂರಾ ಅನ್ನೋದು ಇದು ಎಲ್ಲಿ ಕಂಡು ಬರ್ತದೆ? ಮಾನವನ ದೇಹದಲ್ಲಿ ಪ್ಲೂರಾ ಅನ್ನೋದು ನಮ್ಗೆ ರೆಸ್ಪಿರೇಟರಿ ಅಂದರೆ ಶ್ವಾಸಕೋಶಕ್ಕೆ ಏನಾಗ್ತದಪ್ಪ ಅಂದ್ರೆ ಸಂಬಂಧಿಸಿದಂಥ ಇದು ಪ್ಲೂರಾ. ನೆಕ್ಸ್ಟ್, ರಾತ್ರಿ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಏಕೆ ಸೂಕ್ತ ಅಲ್ಲ ಅಂತ ಕ್ವಶನ್ಸ್ನ ಕೇಳ್ತಾನೆ. ಈಗ ರಾತ್ರಿ ಸಮಯದಲ್ಲಿ ಗಿಡದ ಕೆಳಗಡೆ ಮಲಗೋಬೇಡ್ರಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ರೀಸನ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದಕ್ಕೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಈ ಥರ ಪ್ರಶ್ನೆಗಳನ್ನು ನಿಮ್ಗೆ ಈ TET ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾನೆ. ಅದಕ್ಕೋಸ್ಕರ ಈ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇರ್ತಿರ್ತೀನಿ. ಅಫಿಷಿಯಲ್ ಸೈನ್ಸ್ ಕ್ವಶನ್ಸ್ಗಳನ್ನು ಮಾತ್ರ ನೀವು ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂದ್ರೆ ಈ ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ. ಇನ್ನೂ ಸಾಕಷ್ಟು ಟೈಮ್ ಇದೆ. ಎಲ್ಲ 1000 ಕ್ವಶನ್ಸ್ನ ಟಾರ್ಗೆಟ್ ಇದೆ. ಅಷ್ಟು ಕ್ವಶನ್ಸ್ಗಳನ್ನು ಬಿಡಿಸ್ತೀನಿ. ಇವೇ ಕ್ವಶನ್ಸ್ ಒಳಗಡೆ ಏನಾಗ್ಬೋದಪ್ಪ ಅಂದ್ರೆ ರಿಪೀಟು ಆಗ್ತವೆ. ಫಸ್ಟ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ಬರೀ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿ ಹಾಕಿರ್ತೀನಿ. ಓಕೆ, ಧನ್ಯವಾದಗಳು.